ದೆಹಲಿ ಮಹಾದಂಗಲ್. ಕೆಲವೇ ಕ್ಷಣಗಳಲ್ಲಿ ಅಂಚೆ ಪೆಟ್ಟಿಗೆ ಮತಗಳು ಕೌಂಟ್ ಆಗುತ್ತವೆ. ಅದಾದ ನಂತರ ಮತಪೆಟ್ಟಿಗೆಗಳು ಓಪನ್ ಆಗುತ್ತವೆ. ಈಗಾಗಲೇ ಎಲ್ಲ ಸರ್ವೆಗಳು ಹೇಳ್ತಾ ಇರೋದು ಬಿಜೆಪಿ ಈ ಬಾರಿ 27 ವರ್ಷಗಳ ಬಳಿಕ ದೆಹಲಿ ಗದ್ದುಗೆ ಏರುತ್ತೆ ಅಂತ. ಆದ್ರೆ ಸರ್ವೆಯ ಈ ರಿಸಲ್ಟ್ ಏನ್ ಬಂದಿದೆ, ಸರ್ವೆಯ ರಿಸಲ್ಟ್ ಅದನ್ನ ಮುರಿದು ಆಪ್ ಮುಂದಕ್ಕೆ ಹೋಗುತ್ತಾ ಅಥವಾ ಸರ್ವೆಗಳು ನುಡಿದಿರೋ ಭವಿಷ್ಯ ನಿಜ ಆಗತ್ತಾ ಅನ್ನೋದನ್ನ ನಾವು ನಿರೀಕ್ಷೆ ಮಾಡಬೇಕಾಗಿದೆ. ಒಂದು 10-12 ಗಂಟೆ ಒಳಗಡೆ 11 ಗಂಟೆ ಒಳಗಡೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ. ಆದ್ರೆ ಈ ಬಾರಿ ಆಪ್ ಒಂದು ವೇಳೆ ಮತ್ತೊಂದು ಸಲ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ದಟ್ ವಿಲ್ ಬಿ ಅ ಥ್ರೆಟ್ ಫಾರ್ ಕಾಂಗ್ರೆಸ್ ಆಸ್ ವೆಲ್ ಆಸ್ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ. ಆದ್ರೆ ಅಂಥ ಸಿಚುವೇಶನ್ ಇದೆಯಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆ. ನಮ್ಮ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನೀವು ಟ್ಯಾಲಿಯನ್ನ ನೋಡ್ತಾ ಇದ್ದೀರಾ. 36 ಮ್ಯಾಜಿಕ್ ನಂಬರ್, 70 ಟೋಟಲ್ ನಂಬರ್ ಇದೆ, 36 ಮ್ಯಾಜಿಕ್ ನಂಬರ್. ಸೊ ಯಾವ ಪಕ್ಷಗಳ ಸ್ಥಾನಗಳು ಎಷ್ಟೆಷ್ಟು ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಹೋಗಬಹುದು. ಇದರ ಜೊತೆಗೆ ನಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ಯಾವ ಅಭ್ಯರ್ಥಿಗಳು ಹಿನ್ನಡೆ ಮುನ್ನಡೆ, ಯಾರು ಜಾಸ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಹಿನ್ನಡೆ ಪಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀವು ನೋಡ್ತಾ ಹೋಗಬಹುದು. ಸದ್ಯಕ್ಕೆ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೀವು ನೋಡ್ತಾ ಹೋಗ್ತಾ ಇದ್ದೀರಾ. 70 ಸ್ಥಾನಗಳಲ್ಲಿ 36 ಪಡಿಬೇಕು. 36 ಪಡೆದವರು ಅಧಿಕಾರ ಹಿಡಿತಾರೆ. ಹಂಗಸಂಬ್ಲಿಯ ನಿರೀಕ್ಷೆಗಳು ಬಹಳ ಕಮ್ಮಿ ಇದೆ. ಬಟ್ ವಿ ನೆವರ್ ನೋ ಅಂತಿಮವಾಗಿ ಯಾರು ಗೆಲ್ತಾರೆ ಅನ್ನೋದನ್ನ ನೋಡ್ಬೇಕು. ಪೋಲ್ ಆಫ್ ಪೋಲ್ಸ್ ಅನ್ನ ನಾವು ನೋಡ್ತಾ ಇದ್ವಿ. ಚಾಣಕ್ಯ ಸ್ಟ್ರಾಟಜಿ ಬಿಜೆಪಿ 39ರಿಂದ 44 ಪಡೆಯುತ್ತೆ. ಅಂದ್ರೆ ಬಿಜೆಪಿಯ ಅಧಿಕಾರಕ್ಕೆ ಬರುತ್ತೆ ಅಂತ ಚಾಣಕ್ಯ ಸ್ಟ್ರಾಟಜಿ ಹೇಳ್ತಾ ಇದೆ. ಆಪ್ 25ರಿಂದ 28 ಸ್ಥಾನ ಪಡೆಯುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಕಾಂಗ್ರೆಸ್ 2ರಿಂದ 3 ಪಡಿಬಹುದು ಅಂತ ಹೇಳ್ತಾ ಇದೆ. ಚಾಣಕ್ಯ ಸ್ಟ್ರಾಟಜಿ ಒಂದೇ ಕಾಂಗ್ರೆಸ್ 2ರಿಂದ 3 ಪಡಿಬಹುದು ಅನ್ನೋ ಒಂದು ಸರ್ವೆ ಕೊಟ್ಟಿರೋದು. ಬೇರೆ ಎಲ್ಲವೂ ಕೂಡ ಪಡಿದೇ ಇರಬಹುದು ಅಥವಾ ಒಂದು ಪಡ್ಕೋಬಹುದು ಅಂತ ಹೇಳಿದ್ದಾರೆ. ಇನ್ನು ಪೀಪಲ್ ಪಲ್ಸ್ 51ರಿಂದ 60, ಅಂದ್ರೆ ಕೇಜ್ರಿವಾಲ್ ಕಳೆದ ಬಾರಿ 2 ಬಾರಿ ಏನ್ ಗೆದ್ದುಕೊಂಡಿದ್ರು, ಒಂದ್ಸಲ 67 ಗೆದ್ದಿದ್ರು, ಒಂದ್ಸಲ 5 ಕಳೆದುಕೊಂಡು 62 ಗೆದ್ದುಕೊಂಡಿದ್ರು. ಅದರ ಹತ್ರ ಬಿಜೆಪಿ ಬರುತ್ತೆ. 51ರಿಂದ 60 ಪಡೆಯೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆಪ್ನ ಅತಿ ದೊಡ್ಡ ಡೌನ್ ಫಾಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಆಪ್ ಈ ಸ್ಥಾನಗಳನ್ನ ಪಡೆದಿಲ್ಲ. 28 ಅದು ಲೋಯೆಸ್ಟ್, ಅಂದ್ರೆ ಮೊದಲ ಬಾರಿಗೆ ಎಲೆಕ್ಷನ್ ಗೆದ್ದಿದ್ದು. 10ರಿಂದ 19 ಸ್ಥಾನ ಪಡಿಬಹುದು ಅಂತ ಹೇಳ್ತಾ ಇದೆ. ಕಾಂಗ್ರೆಸ್ 0ಯಿಂದ 0 ಆದ್ರೆ 1 ಪಡೆದ್ರು ಪಡಿಬಹುದು ಅಂತ. ಪಿಮಾಕ್ ಹೇಳ್ತಾ ಇದೆ 39ರಿಂದ 49 ಬಿಜೆಪಿ ಪಡ್ಕೊಳ್ಳುತ್ತೆ, ಅಧಿಕಾರಕ್ಕೆ ಬರುತ್ತೆ ಅಂತ. ಆಪ್ಗೆ 21ರಿಂದ 31 ಕೊಟ್ಟಿದೆ. ಕಾಂಗ್ರೆಸ್ 0ಯಿಂದ 1 ಸ್ಥಾನ ಪಡಿಬಹುದು ಅಂತ. ಇನ್ನು ಮ್ಯಾಟ್ರಿಸ್ಗೆ ಹೋಗೋದಾದ್ರೆ ಮ್ಯಾಟ್ರಿಸ್ ಕೂಡ ಹೇಳ್ತಾ ಇದೆ ಬಿಜೆಪಿ 35 ಎಡ್ಜ್, 36 ಮ್ಯಾಜಿಕ್ ನಂಬರ್, 35ರಿಂದ 40 ಪಡ್ಕೊಳ್ಬಹುದು. ಆಪ್ 32ರಿಂದ 37 ಪಡಿಬಹುದು. ಅಂದ್ರೆ ಎರಡೂ ಪಕ್ಷಕ್ಕೆ ಸರ್ಕಾರ ರಚನೆಯ ಅವಕಾಶನ ಮ್ಯಾಟ್ರಿಸ್ ಕೊಟ್ಟಿದೆ. ಹಾಗೂ ಕಾಂಗ್ರೆಸ್ 0 ಅಥವಾ 1 ಪಡಿಬಹುದು. ಇನ್ನು ಪೋಲ್ ಆಫ್ ಪೋಲ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಪೋಲ್ ಆಫ್ ಪೋಲ್ಸ್ ಪ್ರಕಾರ 39ರಿಂದ 44, ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ. ಇನ್ನು ಆಪ್ 24ರಿಂದ 30, ಮೊದಲ ಬಾರಿಗೆ ಎಲೆಕ್ಷನ್ ಗೆದ್ದಾಗ 28 ಪಡ್ಕೊಂಡಿತ್ತು. ಆ ರಿಸಲ್ಟ್ ಬರಬಹುದು ಅಂತ ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ. ಕಾಂಗ್ರೆಸ್ ಅಗೇನ್ 0 ಅಥವಾ 1 ಸ್ಥಾನ ಪಡಿಬಹುದು. ನೀವು ನೋಡ್ತಾ ಇರೋದು ಸರ್ವೆಗಳು ಈ ಬಾರಿ ನಿಜವಾಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಜೆವಿಸಿ ಹೇಳ್ತಾ ಇದೆ 39ರಿಂದ 45 ಬಿಜೆಪಿ ಪಡ್ಕೊಳ್ಳುತ್ತೆ, ಅಂದ್ರೆ ಅಧಿಕಾರಕ್ಕೆ ಬರುತ್ತೆ. ಆಪ್ 22ರಿಂದ 31 ಪಡೆಯೋ ಸಾಧ್ಯತೆ. ಕಾಂಗ್ರೆಸ್ 0 ಅಥವಾ 2 ಸ್ಥಾನ ಪಡಿಬಹುದು. 0ಯಿಂದ 2 ಸ್ಥಾನಗಳನ್ನ ಪಡಿಬಹುದು. ಪೀಪಲ್ ಡೈರಿ ಹೇಳ್ತಾ ಇದೆ 42ರಿಂದ 50 ಸ್ಥಾನ ಬಿಜೆಪಿ ಪಡಿಬಹುದು, ಅಂದ್ರೆ ಸುಲಭವಾಗಿ ಅಧಿಕಾರಕ್ಕೆ ಬರಬಹುದು ಅಂತ. 18ರಿಂದ 25 ಆಪ್, 0ಯಿಂದ 2 ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.